ಪ್ರಸ್ತುತಂ ಅಮೆರಿಕ, ಇಸ್ರೇಲ್ ಮತ್ತು ಇರಾನ್ ನಡುವೆ ಯುದ್ಧವು ತೀವ್ರ ಮಟ್ಟಕ್ಕೆ ತಲುಪಿದೆ. ಲಾಸ್ಟ್ ವಿಡಿಯೋದಲ್ಲಿ ಯುದ್ಧ ಶುರುವಾದ ನಂತರ ಮೊದಲ 2 ದಿನಗಳಲ್ಲಿ ಏನು ನಡೆದಿದೆ ಎಂಬ ಅಪ್ಡೇಟ್ಗಳನ್ನು ನೀಡಿದ್ದೆ. ಈ ವಿಡಿಯೋದಲ್ಲಿ ನಂತರ ಏನು ನಡೆದಿದೆ ಎಂಬ ಅಪ್ಡೇಟ್ಗಳನ್ನು ಕೊಡುತ್ತೇನೆ. ಮೊದಲ 2 ದಿನಗಳೊಂದಿಗೆ ಹೋಲಿಸಿದರೆ ಈಗ ಯುದ್ಧವು ಇನ್ನೂ ಹೆಚ್ಚು ತೀವ್ರಗೊಂಡಿದೆ. ಪ್ರಸ್ತುತ ಈ ಯುದ್ಧವು 6th ಡೇಗೆ ಪ್ರವೇಶಿಸಿದೆ. ಯಾರು ಯಾರ ಮೇಲೆ ಎಂತಹ ಭಯಾನಕ ದಾಳಿಗಳನ್ನು ಮಾಡಿದ್ದಾರೆ ಎಂಬುದನ್ನು ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೇನೆ. ಅಪ್ಡೇಟ್ ನಂಬರ್ 1, ಇರಾನ್ ನೌಕಾಪಡೆ ನಾಶವಾಯಿತು. ಮಾರ್ಚ್ 2ರಂದು ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ಹೊಸ ವೇವ್ ಆಫ್ ಏರ್ ಸ್ಟ್ರೈಕ್ಸ್ ಆರಂಭಿಸಿತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರೆಸ್ ಮೀಟ್ ಮಾಡಿ ವಿಶ್ವಕ್ಕೆ ಒಂದು ದೊಡ್ಡ ಸ್ಟೇಟ್ಮೆಂಟ್ ನೀಡಿದರು. ಅದೇನೆಂದರೆ ಇರಾನ್ನ ಏರ್ಫೋರ್ಸ್ ಮತ್ತು ನೇವಿಯನ್ನು ನಾವು ಸಂಪೂರ್ಣವಾಗಿ ನಾಶ ಮಾಡಿದ್ದೇವೆ ಎಂದು ಹೇಳಿದರು. ಅಸಲಿ ಏನಾಯಿತು ಎಂದರೆ ಅರೇಬಿಯನ್ ಸಮುದ್ರದಲ್ಲಿರುವ USS ಅಬ್ರಹಂ ಲಿಂಕನ್ ಎಂಬ ಅಮೆರಿಕನ್ ಏರ್ಕ್ರಾಫ್ಟ್ ಕ್ಯಾರಿಯರ್ನಿಂದ ಟೊಮಾಹಾಕ್ ಕ್ರೂಸ್ ಮಿಸೈಲ್ಗಳು ಒಂದೇ ಬಾರಿ ಇರಾನ್ನ ನೌಕಾ ನೆಲೆಗಳಾದ ಬಂದರ್ ಅಬ್ಬಾಸ್ ಮತ್ತು ಬುಷೇರ್ ಮೇಲೆ ಮಳೆಹಣಿಗಳಂತೆ ಬಿದ್ದವು. ಈ ದಾಳಿಯಲ್ಲಿ ಇರಾನ್ಗೆ ಸೇರಿದ 17 ವಾರ್ಶಿಪ್ಗಳು ಸಂಪೂರ್ಣವಾಗಿ ನಾಶವಾದವು. ಇದರಿಂದ ಸಮುದ್ರದಲ್ಲಿ ಇರಾನ್ನ ಶಕ್ತಿ ಬಹಳ ಮಟ್ಟಿಗೆ ಕುಸಿಯಿತು. ವಿಶಾಖಪಟ್ಟಣದಲ್ಲಿ ನೌಕಾ ಅಭ್ಯಾಸ ಮುಗಿಸಿ ಹಿಂದಿರುಗುತ್ತಿದ್ದ ಇರಾನ್ ವಾರ್ಶಿಪ್ ಮೇಲೆ ಅಮೆರಿಕ ತನ್ನ ಸಬ್ಮರೀನ್ ಬಳಸಿ ಒಂದು ಟಾರ್ಪಿಡೋ ಹಾರಿಸಿತು. ಶ್ರೀಲಂಕಾ ಹತ್ತಿರ ಇದ್ದ ಆ ಇರಾನ್ ವಾರ್ಶಿಪ್ ಅಮೆರಿಕದ ಮಿಸೈಲ್ ದಾಳಿಗೆ ಗುರಿಯಾಯಿತು. ಆ ವಾರ್ಶಿಪ್ನಲ್ಲಿ ಒಟ್ಟು 180 ಮಂದಿ ಇದ್ದರು. ಅವರಲ್ಲಿ ಗಾಯಗೊಂಡ 40 ಮಂದಿಯನ್ನು ಶ್ರೀಲಂಕಾ ರಕ್ಷಿಸಿತು. 100 ಮಂದಿ ಕಾಣೆಯಾಗಿದ್ದಾರೆ. ಈಗಾಗಲೇ ಆ ವಾರ್ಶಿಪ್ ಸಮುದ್ರದಲ್ಲಿ ಮುಳುಗಿದೆ. ಅಪ್ಡೇಟ್ ನಂಬರ್ 2, ಹೊಸ ನಾಯಕ. ಅಮೆರಿಕ ಸಮುದ್ರದಲ್ಲಿ ಇರಾನ್ ನೇವಿ ಮೇಲೆ ದಾಳಿ ಮಾಡುತ್ತಿದ್ದಾಗ ಇಸ್ರೇಲ್ ಇರಾನ್ನ ಅತ್ಯಂತ ಭದ್ರ ಪ್ರದೇಶಗಳ ಮೇಲೆ ಬಾಂಬ್ ದಾಳಿ ನಡೆಸಿತು. ಇಸ್ರೇಲ್ ಪ್ರಿಸಿಷನ್ ಬಾಂಬಿಂಗ್ ಮೂಲಕ ತೆಹರಾನ್ ಹೊರವಲಯದಲ್ಲಿರುವ IRGC ಕಮಾಂಡ್ ಸೆಂಟರ್ಗಳು ಮತ್ತು ಇರಾನ್ ಅಸೆಂಬ್ಲಿ ಕಟ್ಟಡವನ್ನು ಗುರಿಯಾಗಿಸಿತು. ಇಸ್ರೇಲ್ ಅಸೆಂಬ್ಲಿ ಬಿಲ್ಡಿಂಗ್ ಮೇಲೆ ದಾಳಿ ಮಾಡಿದ ಕಾರಣ ಏನೆಂದರೆ ಇರಾನ್ ಸುಪ್ರೀಂ ಲೀಡರ್ ಅಲಿ ಖಾಮಿನಿ ಸತ್ತ ನಂತರ ಕ್ಲೆರಿಕ್ಸ್ ಸಮಿತಿ ಸಭೆ ನಡೆಸುತ್ತಿತ್ತು. ಆ ಹೊಸ ನಾಯಕನ ಆಯ್ಕೆಯನ್ನು ತಡೆಯಲು ಇಸ್ರೇಲ್ ಈ ದಾಳಿ ಮಾಡಿತು. ಆದರೆ ದಾಳಿ ನಡೆದ ಸಮಯದಲ್ಲಿ ಕಟ್ಟಡದೊಳಗೆ ಯಾರೂ ಇರಲಿಲ್ಲ. ಆದ್ದರಿಂದ ಯಾರಿಗೂ ಏನೂ ಆಗಲಿಲ್ಲ. ಆದರೆ ಕಟ್ಟಡದ ಸುತ್ತಲಿನ ಧಾರ್ಮಿಕ ಸ್ಥಳಗಳು ಹಾನಿಗೊಳಗಾಗಿ 15 ಮಂದಿ ನಾಗರಿಕರು ಗಾಯಗೊಂಡರು. ಇದಕ್ಕೂ ಮೊದಲು ಹೇಳಿದಂತೆ ಇರಾನ್ನಲ್ಲಿ ಮುಖ್ಯ ನಾಯಕನನ್ನು ಕ್ಲೆರಿಕ್ಸ್ ಆಯ್ಕೆ ಮಾಡುತ್ತಾರೆ. ಅಲಿ ಖಾಮಿನಿ ಸತ್ತ ನಂತರ ಕ್ಲೆರಿಕ್ಸ್ ಸಮಿತಿ ವರ್ಚುವಲ್ ಸಭೆ ನಡೆಸಿತು. ಆ ಸಭೆಯಲ್ಲಿ ಅಲಿ ಖಾಮಿನೇಯಿಯವರ 2ನೇ ಮಗ ಮುಜ್ತಬಾ ಖಾಮಿನೇಯಿಯವರನ್ನು ಹೊಸ ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಮಾಡಿದರು. ಅವರಿಗೆ 54 ವರ್ಷ ವಯಸ್ಸು. ಹೊಸ ನಾಯಕನಾಗಿ ಬಂದ ಕೂಡಲೇ ಮುಜ್ತಬಾ ಖಾಮಿನೇಯಿ ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಭಾರೀ ಪ್ರತಿಕಾರ ತೀರಿಸುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಅಪ್ಡೇಟ್ ನಂಬರ್ 3, ಅಮೆರಿಕ ರಾಡಾರ್ ವ್ಯವಸ್ಥೆಗಳ ನಾಶ. ಹೊಸ ನಾಯಕ ಆದೇಶ ನೀಡಿದಂತೆ ಇರಾನ್ ತನ್ನ ಉಗ್ರ ರೂಪ ತೋರಿಸಿತು. ಈ ಬಾರಿ ಇರಾನ್ ತೆಗೆದುಕೊಂಡ ತಂತ್ರವೇನೆಂದರೆ ಅಮೆರಿಕಾಗೆ ಬಹಳ ಸಹಾಯವಾಗುತ್ತಿರುವ ಅತ್ಯಾಧುನಿಕ ರಾಡಾರ್ ವ್ಯವಸ್ಥೆಗಳನ್ನು ನಾಶ ಮಾಡುವುದು. ಟಾರ್ಗೆಟ್ 1, ಕತಾರ್ ರಾಡಾರ್. ಕತಾರ್ನಲ್ಲಿ ಅಮೆರಿಕದ AN/FPS 132 ಎಂಬ ದೊಡ್ಡ ರಾಡಾರ್ ಇದೆ. ಇದು ಮಧ್ಯಪೂರ್ವದಲ್ಲೇ ಅತಿ ದೊಡ್ಡ ಎರ್ಲಿ ವಾರ್ನಿಂಗ್ ಸಿಸ್ಟಮ್. ಇದರ ವಿಶೇಷತೆ ಏನೆಂದರೆ ಇದು 5000 ಕಿಲೋಮೀಟರ್ ದೂರದಿಂದ ಬರುವ ಮಿಸೈಲ್ಗಳನ್ನು ಕೂಡ ಪತ್ತೆ ಹಚ್ಚುತ್ತದೆ. ಇದರ ವೆಚ್ಚ $1.1 ಬಿಲಿಯನ್, ಅಂದರೆ ಸುಮಾರು 10,000 ಕೋಟಿ ರೂಪಾಯಿ. ಅಂತಹ ರಾಡಾರ್ ಮೇಲೆ ಇರಾನ್ ತನ್ನ ಡ್ರೋನ್ ಮೂಲಕ ದಾಳಿ ಮಾಡಿ ನಾಶ ಮಾಡಿತು. ಸುದ್ದಿಯಲ್ಲಿ ಬಿಡುಗಡೆಯಾದ ಸ್ಯಾಟಲೈಟ್ ಚಿತ್ರಗಳಲ್ಲಿ ಹಾನಿ ಸ್ಪಷ್ಟವಾಗಿ ಕಾಣುತ್ತದೆ. ನೇರವಾಗಿ ತೆಗೆದ ಫೋಟೋಗಳಲ್ಲಿ ಇನ್ನೂ ಸ್ಪಷ್ಟವಾಗಿ ಕಾಣುತ್ತದೆ. ಅಮೆರಿಕ ಅನೇಕ ವರ್ಷಗಳ ಪರಿಶ್ರಮದಿಂದ ಈ ರಾಡಾರ್ ನಿರ್ಮಿಸಿತ್ತು. ಆದರೆ ಇರಾನ್ ಕೇವಲ 10 ಲಕ್ಷ ರೂಪಾಯಿ ಬೆಲೆಯ ಡ್ರೋನ್ ಬಳಸಿ 10,000 ಕೋಟಿ ರೂಪಾಯಿ ಬೆಲೆಯ ರಾಡಾರ್ ಅನ್ನು ನಾಶ ಮಾಡಿತು. ಟಾರ್ಗೆಟ್ 2, UAE. UAEಯ ಅಲ್ ರುವೈಸ್ ಪ್ರದೇಶದಲ್ಲಿ ಅಮೆರಿಕದ THAAD ಆಂಟಿ ಮಿಸೈಲ್ ಸಿಸ್ಟಮ್ ಇದೆ. ಇರಾನ್ ಕಳುಹಿಸಿದ ಮಿಸೈಲ್ಗಳು ಆ THAAD ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿವೆ. ಅಮೆರಿಕದ ಈ 2 ರಾಡಾರ್ ವ್ಯವಸ್ಥೆಗಳು ನಾಶವಾದ ಕಾರಣ ಅಮೆರಿಕದ ಎರ್ಲಿ ವಾರ್ನಿಂಗ್ ಸಾಮರ್ಥ್ಯ ಬಹಳಷ್ಟು ಕಡಿಮೆಯಾಯಿತು. ಅಪ್ಡೇಟ್ ನಂಬರ್ 4, ಆರ್ಥಿಕ ಹಾನಿ. ಅಮೆರಿಕವನ್ನು ದುರ್ಬಲಗೊಳಿಸಲು ಜಾಗತಿಕ ಆರ್ಥಿಕ ವ್ಯವಸ್ಥೆಯನ್ನು ಹೊಡೆತ ನೀಡಬೇಕು ಎಂಬುದು ಇರಾನ್ಗೆ ಗೊತ್ತಿತ್ತು. ಅದಕ್ಕಾಗಿ ಮಾರ್ಚ್ 2ರಂದು ಗಲ್ಫ್ ದೇಶಗಳ ಎನರ್ಜಿ ಮೂಲಸೌಕರ್ಯಗಳ ಮೇಲೆ ಭಾರೀ ದಾಳಿಗಳು ಆರಂಭಿಸಿತು. ಸೌದಿ ಅರೇಬಿಯಾದ ರಾಸ್ ತನೂರಾ ಎಂಬ ವಿಶ್ವದ ಅತಿದೊಡ್ಡ ತೈಲ ಪ್ರಾಸೆಸಿಂಗ್ ಫೆಸಿಲಿಟಿ ಮೇಲೆ ಇರಾನ್ನ ಶಾಹಿದ್ ಡ್ರೋನ್ ಬಿತ್ತು. ಇದರ ಪರಿಣಾಮ ಫ್ಯೂಯಲ್ ಟ್ಯಾಂಕ್ಗಳಿಗೆ ಬೆಂಕಿ ಹೊತ್ತುಕೊಂಡು ದಿನಕ್ಕೆ 5,50,000 ಬ್ಯಾರೆಲ್ ತೈಲ ಪ್ರಾಸೆಸ್ ಮಾಡುವ ಆ ಫೆಸಿಲಿಟಿ ಸಂಪೂರ್ಣವಾಗಿ ಶಟ್ ಡೌನ್ ಆಯಿತು.
ಅಲ್ಲಿ ಉಂಟಾದ ಕಪ್ಪು ಹೊಗೆ ಅನೇಕ ಮೈಲಿಗಳ ದೂರದಿಂದಲೂ ಕಾಣುತ್ತಿತ್ತು. ಕುವೈಟ್ನ ದೋಹಾ ವೆಸ್ಟ್ ಪವರ್ ಸ್ಟೇಷನ್ ಮೇಲೂ ಇರಾನ್ ಡ್ರೋನ್ ಬಿತ್ತು. ಫ್ಯೂಯಲ್ ಟ್ಯಾಂಕ್ ಸ್ಫೋಟಗೊಂಡ ಪರಿಣಾಮ ಆ ಪ್ರದೇಶದ ಮುಳುವತ್ತಿಗೂ ವಿದ್ಯುತ್ ಕಡಿತವಾಯಿತು. ಇನ್ನೊಂದು ಮಹತ್ವದ ವಿಷಯ, ಓಮಾನ್ ತೀರ ಪ್ರದೇಶದಲ್ಲಿ ಇರಾನ್ ಹೊಸ ತಂತ್ರ ಬಳಸಿ ಕೇವಲ $50,000 ಬೆಲೆಯ ಚಿಕ್ಕ ಡ್ರೋನ್ ಬೋಟ್ ಬಳಸಿ $100 ಮಿಲಿಯನ್ ಬೆಲೆಯ ದೊಡ್ಡ ಆಯಿಲ್ ಟ್ಯಾಂಕರ್ ಅನ್ನು ಸ್ಫೋಟಗೊಳಿಸಿತು. ಟ್ಯಾಂಕರ್ ಒಡೆದು 2 ಲಕ್ಷ ಬ್ಯಾರೆಲ್ ತೈಲ ಸಮುದ್ರಕ್ಕೆ ಹರಿದು ಹೋಯಿತು. ಜಗತ್ತಿನ 60% ತೈಲ ಇದೇ ಮಾರ್ಗದಿಂದ ಸಾಗುತ್ತದೆ. ಈ ದಾಳಿಯಿಂದ ಶಿಪ್ಗಳು ಮಾರ್ಗ ಬದಲಾಯಿಸುತ್ತಿವೆ. ಇರಾನ್ ಸ್ಟ್ರೈಟ್ ಆಫ್ ಹೊರ್ಮುಜ್ ಅನ್ನು ತಡೆದ ಕಾರಣ ಹಡಗುಗಳು ದೊಡ್ಡ ಸಾಲಿನಲ್ಲಿ ನಿಂತಿವೆ. ಶಿಪ್ಪಿಂಗ್ ಫ್ರೈಟ್ ಚಾರ್ಜ್ ಭಾರಿಯಾಗಿ ಏರಿದೆ. ಒಂದು ಕಂಟೈನರ್ ಸಾಗಾಟದ ವೆಚ್ಚ ಹಿಂದೆ $200 ಇದ್ದರೆ ಈಗ ಅದು $2,000 ಆಗಿದೆ. ಅಪ್ಡೇಟ್ ನಂಬರ್ 5. ಎಂಬಸಿಗಳು ಮತ್ತು ಸೇನಾ ನೆಲೆಗಳ ಮೇಲೆ ದಾಳಿ. ಇರಾನ್ ಮಿಸೈಲ್ಗಳು ಕೇವಲ ರಾಡಾರ್ಗಳನ್ನೇ ಅಲ್ಲ, ಅಮೆರಿಕದ ಎಂಬಸಿಗಳು ಮತ್ತು ಸೇನಾ ನೆಲೆಗಳನ್ನು ಗುರಿಯಾಗಿಸಿತು. ಸೌದಿ ಅರೇಬಿಯಾದ ರಿಯಾದ್ ನಗರದಲ್ಲಿರುವ ಯುಎಸ್ ಎಂಬಸಿ ಮೇಲೆ ಇರಾನ್ ಡ್ರೋನ್ ದಾಳಿ ನಡೆಸಿತು. ಕಾಂಪೌಂಡ್ ಹೊರಗಿನ ಗೋಡೆಗಳು ಮತ್ತು ಸ್ಯಾಟಲೈಟ್ ಉಪಕರಣಗಳು ಹಾನಿಗೊಂಡವು. ಆದರೆ ಸಿಬ್ಬಂದಿಯನ್ನು ಮುಂಚಿತವಾಗಿ ತೆರವುಗೊಳಿಸಿದ್ದರಿಂದ ಯಾರೂ ಸತ್ತಿಲ್ಲ. ಇದೇ ಸಮಯದಲ್ಲಿ ಇರಾನ್ ಒಂದೇ ಬಾರಿ 6 ಅಮೆರಿಕನ್ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ನಡೆಸಿತು. ಬಹ್ರೈನ್ನ 5th ಫ್ಲೀಟ್ ಹೆಡ್ಕ್ವಾರ್ಟರ್ಸ್, ಕುವೈಟ್ನ 3 ಸ್ಥಳಗಳು, ಇರಾಕ್ನ ಎರ್ಬಿಲ್ ಕಾನ್ಸುಲೇಟ್ ಪ್ರದೇಶ ಮತ್ತು ಯುಎಇನ ಅಲ್ ದಫ್ರಾ ಏರ್ಬೇಸ್ ಮೇಲೆ ಮಿಸೈಲ್ ದಾಳಿ ನಡೆಯಿತು. ಫ್ಯೂಯಲ್ ಡೆಪೋಗಳು ಬೆಂಕಿಗಾಹುತಿಯಾದವು. ಯುಎಸ್ ಸೆಂಟ್ರಲ್ ಕಮಾಂಡ್ ಪ್ರಕಾರ ಈ ದಾಳಿಯಲ್ಲಿ 6 ಅಮೆರಿಕನ್ ಸೈನಿಕರು ಸತ್ತರು. ಅಪ್ಡೇಟ್ ನಂಬರ್ 6. ಫ್ರೆಂಡ್ಲಿ ಫೈರ್ ದುರಂತ. ಯುದ್ಧದಲ್ಲಿ ಆಕಾಶ ತುಂಬಾ ಮಿಸೈಲ್ಗಳು ಮತ್ತು ಡ್ರೋನ್ಗಳಿಂದ ತುಂಬಿದ್ದ ಕಾರಣ ಗೊಂದಲ ಉಂಟಾಯಿತು. ಇದನ್ನು ಫಾಗ್ ಆಫ್ ವಾರ್ ಎಂದು ಕರೆಯುತ್ತಾರೆ. ಮಾರ್ಚ್ 2ರಂದು ಕುವೈಟ್ನ ಫೈಟರ್ ಜೆಟ್ ಪೈಲಟೊಬ್ಬನು ತನ್ನ ಮುಂದಿದ್ದವು ಶತ್ರು ಜೆಟ್ಗಳು ಎಂದು ಭಾವಿಸಿ 3 ಮಿಸೈಲ್ ಹಾರಿಸಿದನು. ಆದರೆ ಅವು ಮಿತ್ರರ ಜೆಟ್ಗಳು. ಈ ದಾಳಿಯಲ್ಲಿ 3 F-15 ಜೆಟ್ಗಳು ನಾಶವಾದವು. ಒಂದೊಂದು ಜೆಟ್ ಬೆಲೆ ಸುಮಾರು $31 ಮಿಲಿಯನ್, ಅಂದರೆ ಸುಮಾರು $300 ಕೋಟಿ. ಇದರ ಜೊತೆಗೆ ಇರಾನ್ ಅಮೆರಿಕದ MQ-9 ರೀಪರ್ ಡ್ರೋನ್ ಅನ್ನು ಗಾಳಿಯಲ್ಲಿ ಸ್ಫೋಟಗೊಳಿಸಿ ಅದರ ವಿಡಿಯೋ ಬಿಡುಗಡೆ ಮಾಡಿತು. ಅಪ್ಡೇಟ್ ನಂಬರ್ 7. ಪಾಕಿಸ್ತಾನಕ್ಕೆ ಯುದ್ಧದ ಪರಿಣಾಮ. ಯುದ್ಧದ ಪರಿಣಾಮ ಪಾಕಿಸ್ತಾನಕ್ಕೂ ತಲುಪಿತು. ಇರಾನ್ ನಾಯಕ ಖಾಮಿನೇಯಿ ಸತ್ತ ಕಾರಣ ಪಾಕಿಸ್ತಾನದಲ್ಲಿರುವ ಕೆಲವು ಶಿಯಾ ಮುಸ್ಲಿಮರು ಪ್ರತಿಭಟನೆ ನಡೆಸಿದರು. ಆ ಪ್ರತಿಭಟನೆ ಹಿಂಸಾತ್ಮಕವಾಗಿ ತಿರುಗಿ ಜನರು ಕರಾಚಿಯಲ್ಲಿರುವ ಯುಎಸ್ ಕಾನ್ಸುಲೇಟ್ ಗೋಡೆಗಳನ್ನು ದಾಟಲು ಪ್ರಯತ್ನಿಸಿದರು. ಆಗ ಒಳಗಿದ್ದ ಯುಎಸ್ ಮೆರೈನ್ಸ್ ನೇರವಾಗಿ ಗುಂಡು ಹಾರಿಸಿದರು. ಈ ಘಟನೆಯಲ್ಲಿ ಕನಿಷ್ಠ 9 ಪಾಕಿಸ್ತಾನಿ ನಾಗರಿಕರು ಸತ್ತರು. ಇದರಿಂದ ಪಾಕಿಸ್ತಾನದಲ್ಲಿ ದೊಡ್ಡ ಪ್ರತಿಭಟನೆಗಳು ಆರಂಭವಾದವು. ಅಪ್ಡೇಟ್ ನಂಬರ್ 8. ಸ್ಟೆಲ್ತ್ ಬಾಂಬರ್ ದಾಳಿ. ಮಾರ್ಚ್ 3ರಂದು ಬೆಳಗ್ಗೆ 4 ಗಂಟೆಗೆ ಅಮೆರಿಕ ತನ್ನ ಅತ್ಯಾಧುನಿಕ ಮತ್ತು ಅಪಾಯಕಾರಿ ಶಸ್ತ್ರಾಸ್ತ್ರಗಳನ್ನು ಬಳಸಿತು. ಅವೇ B-2 ಸ್ಟೆಲ್ತ್ ಬಾಂಬರ್ಗಳು. ಇವು ಇರಾನ್ ಆಕಾಶಕ್ಕೆ ನುಗ್ಗಿ ಇಸ್ಫಾಹನ್ನ IRGC ಹೆಡ್ಕ್ವಾರ್ಟರ್ಸ್ ಮತ್ತು ಅಂಡರ್ಗ್ರೌಂಡ್ ಮಿಸೈಲ್ ಡೆಪೋಗಳ ಮೇಲೆ ಸುಮಾರು 150 ಪ್ರಿಸಿಷನ್ ಬಾಂಬ್ಗಳನ್ನು ಸುರಿಸಿತು. ಈ ದಾಳಿಯಲ್ಲಿ ಬಂಕರ್ ಬಸ್ಟರ್ ಬಾಂಬ್ಗಳು ಬಳಸಲಾಯಿತು. ಇವು ಭೂಮಿಯೊಳಗೆ ನುಗ್ಗಿ ಅಂಡರ್ಗ್ರೌಂಡ್ನಲ್ಲಿ ಸ್ಫೋಟಗೊಳ್ಳುತ್ತವೆ. ಇದರ ಪರಿಣಾಮ ಇರಾನ್ನ 12 ಬ್ಯಾಲಿಸ್ಟಿಕ್ ಮಿಸೈಲ್ ಲಾಂಚರ್ ಡೆಪೋಗಳು ನಾಶವಾದವು. ಅಪ್ಡೇಟ್ ನಂಬರ್ 9. ಅಮೆರಿಕನ್ ವಾರ್ಶಿಪ್ ಮೇಲೆ ದಾಳಿ. ಮಾರ್ಚ್ 3ರಂದು ಇಂಡಿಯನ್ ಓಷನ್ನಲ್ಲಿರುವ ಅಮೆರಿಕದ USS ಗೆಟಿಸ್ಬರ್ಗ್ ವಾರ್ಶಿಪ್ ಮೇಲೆ ಇರಾನ್ ಕ್ರೂಸ್ ಮಿಸೈಲ್ ದಾಳಿ ನಡೆಯಿತು. ಇರಾನ್ ಗಡಿಯಿಂದ 800 ಕಿಲೋಮೀಟರ್ ದೂರದಲ್ಲಿದ್ದ ಈ ವಾರ್ಶಿಪ್ಗೆ ಅಚ್ಚುಕಟ್ಟಾಗಿ ದಾಳಿ ನಡೆಯಿತು. ಮಿಸೈಲ್ ಹೊಡೆತದಿಂದ ಎಂಜಿನ್ ರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡು 5 ಅಮೆರಿಕನ್ ಸೈನಿಕರು ಸತ್ತರು. 12 ಮಂದಿ ಗಾಯಗೊಂಡರು. ವಾರ್ಶಿಪ್ಗೆ ಸುಮಾರು $200 ಮಿಲಿಯನ್ ಹಾನಿಯಾಯಿತು. ಅಪ್ಡೇಟ್ ನಂಬರ್ 10. ಪ್ರಾಕ್ಸಿ ಯುದ್ಧ. ಈ ಯುದ್ಧ ಈಗ ಲೆಬನಾನ್ಗೂ ಹರಡಿತು. ಖಾಮಿನೇಯಿ ಸತ್ತ ಕಾರಣ ಲೆಬನಾನ್ನ ಹೆಜ್ಬೊಲ್ಲಾ ಗುಂಪು ಇಸ್ರೇಲ್ ಉತ್ತರ ಭಾಗಗಳ ಮೇಲೆ ಒಂದೇ ಬಾರಿ 200 ರಾಕೆಟ್ ಹಾರಿಸಿತು. ಪ್ರತಿಯಾಗಿ ಇಸ್ರೇಲ್ ಮಾರ್ಚ್ 3ರಂದು ಬೆಳಗ್ಗೆ 9 ಗಂಟೆಗೆ ಲೆಬನಾನ್ ರಾಜಧಾನಿ ಬೇರೂತ್ ಮೇಲೆ ಏರ್ ಸ್ಟ್ರೈಕ್ಸ್ ನಡೆಸಿತು. ಹೆಜ್ಬೊಲ್ಲಾ ಬಳಸುತ್ತಿದ್ದ ಸುರಂಗ ಮಾರ್ಗಗಳು ಮತ್ತು 40 ರಾಕೆಟ್ ಲಾಂಚರ್ಗಳನ್ನು ನಾಶ ಮಾಡಿತು. ಈ ದಾಳಿಯಲ್ಲಿ 25 ಹೆಜ್ಬೊಲ್ಲಾ ಮಂದಿ ಸತ್ತರು. ನಷ್ಟಗಳ ಲೆಕ್ಕ. ಮಾರ್ಚ್ 5ರ ಮಧ್ಯಾಹ್ನವರೆಗೆ ಇರಾನ್ ಸುಮಾರು 1800 ಮಂದಿ ಸತ್ತರು. ಅವರಲ್ಲಿ 600 ಮಂದಿ ನಾಗರಿಕರು. ಒಂದೇ ಶಾಲೆಯಲ್ಲಿ 160 ಮಕ್ಕಳು ಸತ್ತರು. ಇರಾನ್ನ 50% ಸ್ಟಾಕ್ ಮುಗಿದಿದೆ. $20 ಬಿಲಿಯನ್ ಮೂಲಸೌಕರ್ಯ ನಾಶವಾಗಿದೆ. ಅಮೆರಿಕ 18 ಸೈನಿಕರು ಸತ್ತರು. ವಾರ್ಶಿಪ್, ಜೆಟ್ಗಳು ಮತ್ತು ರಾಡಾರ್ಗಳನ್ನು ಸೇರಿ $10 ಬಿಲಿಯನ್ ನಷ್ಟವಾಯಿತು.
ಇಸ್ರೇಲ್ 45 ಮಂದಿ ಸತ್ತರು, $1 ಬಿಲಿಯನ್ ಆರ್ಥಿಕ ನಷ್ಟ. ಕನ್ಕ್ಲೂಷನ್: ಈ ಯುದ್ಧ ಈಗಲೇ ನಿಲ್ಲುವಂತೆ ಕಾಣುವುದಿಲ್ಲ. ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲದ ಬೆಲೆ ಬ್ಯಾರೆಲ್ಗೆ $60 ರಿಂದ $80 ಏರಿದೆ. ಅದು $150 ವರೆಗೂ ಹೋಗುವ ಸಾಧ್ಯತೆಯಿದೆ. ಯುಎನ್ ಮತ್ತು ಹಲವು ದೇಶಗಳು ಯುದ್ಧ ನಿಲ್ಲಿಸಲು ವಿನಂತಿಸುತ್ತಿವೆ. ಆದರೆ ಡೊನಾಲ್ಡ್ ಟ್ರಂಪ್ ಟೋಟಲ್ ವಿಕ್ಟರಿ ಸಿಗುವವರೆಗೂ ನಿಲ್ಲುವುದಿಲ್ಲ ಎಂದು ಹೇಳಿದ್ದಾರೆ. ನಿಮಗೆ ಏನನ್ನಿಸುತ್ತದೆ? ಈ ಯುದ್ಧದಲ್ಲಿ ಇರಾನ್ ಗೆಲ್ಲುತ್ತದೆಯಾ? ಅಮೆರಿಕ ಇರಾನ್ ಅನ್ನು ಅಂಡರ್ ಎಸ್ಟಿಮೇಟ್ ಮಾಡಿತಾ? ಅಮೆರಿಕ ಮತ್ತೆ ತನ್ನ ಹಳೆಯ ತಪ್ಪುಗಳನ್ನು ಪುನರಾವರ್ತಿಸಬಹುದಾ? ಕಮೆಂಟ್ನಲ್ಲಿ ತಿಳಿಸಿ. ನನ್ನ ವಿವರಣೆ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಆಸಕ್ತಿಕರ ವಿಡಿಯೋಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನೋಟಿಫಿಕೇಶನ್ ಬರಬೇಕಾದರೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.